ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಒಂದು ಹೊಸ ರೀತಿಯ ಕ್ರೋಶೆ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಬೇಗ ಹಾಕೋಬೋದು, ಫಾಸ್ಟಲ್ಲಿ ಹಾಕೋಗುತ್ತೆ. ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ನೋಡಿ ಈ ಥರ ಇದೆ. ಇದಕ್ಕೆ ದಾರ ಬಂದು ಸ್ಯಾರಿಲಿ ಇರುವಂಥ ಕಲರು ದಾರ ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಗೋಲ್ಡ್ ಕಲರು ರೌಂಡ್ ಶೇಪು ಬೀಡ್ಸ್ಗಳನ್ನ ಕೂಡ ತೊಗೊಂಡಿದ್ದೀನಿ. ಪ್ಲೇನ್ ಅಥವಾ ಡಿಸೈನಲ್ಲಿ ಕೂಡ ನೀವು ತೊಗೋಬೋದು. ಈ ಸೈಜಲ್ಲಿ ಬೀಡ್ಸ್ ಅನ್ನೋದು ತೊಗೊಂಡಿದ್ದೀನಿ. ಆ ಸ್ಯಾರಿಯಲ್ಲೇ ಗೋಲ್ಡ್ ಇದೆ, ಬಟ್ ಇದರಲ್ಲಿ ಸ್ವಲ್ಪ ಕಾಪರ್ ಕಾಣಿಸ್ತಾ ಇದೆ ನಿಮಗೆ. ಬಟ್ ಇದಕ್ಕೆ ಗೋಲ್ಡ್ ಮ್ಯಾಚ್ ಆಗುತ್ತೆ, ಹಾಗಾಗಿ ಇಲ್ಲಿ ಗೋಲ್ಡ್ ಕಲರು ಬೀಡ್ಸ್ಗಳನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಹಾಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಪಲ್ಲುಗೆ ಸ್ಟಾರ್ಟಿಂಗಲ್ಲಿ ನೀಡೆಲ್ಲ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೋಬೇಕು. ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಲಾಕ್, ಈ ರೀತಿ 2 ಲಾಕನ್ನು ಹಾಕ್ಕೊಂಬಿಟ್ಟು 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸನ್ನು ಮಾಡಿಕೊಂಡು ಈ 4 ಚೈನ್ಸು ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಒಂದು ಪಾಯಿಂಟಷ್ಟು ಒಳಗಡೆ ಈ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಈ ಥರ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಡಬಲ್ ಲಾಕ್ ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ ಕೂಡ ಡಬಲ್ ಲಾಕ್ ಹಾಕಿದ್ದೀನಿ, ಇಲ್ಲಿ ಕೂಡ ನಾನು ಡಬಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಡಬಲ್ ಲಾಕನ್ನು ಹಾಕಿಬಿಟ್ಟು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ಗೋಲ್ಡ್ ಕಲರ್ ಬೀಡ್ಸನ್ನ ತೊಗೊಂಡಿದ್ದೀವಲ್ಲ, ಈ ಬೀಡ್ಸನ್ನ ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಬೀಡ್ ಲಾಕ್ ಹಾಕಿದ ಮೇಲೆ ಚೈನ್ಸನ್ನ ಮಾಡ್ಕೋಬೇಕು. 1 2 3 4 5 ಚೈನ್ನ ಹಾಕಿ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ಡಬಲ್ ಲಾಕ್ ಹಾಕಿದ್ದೀವಲ್ವ, ಈ ಲಾಕಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ 5 ಚೈನ ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಈ 3 ಚೈನ್ ಇದರೊಳಗಡೆ 5 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. 1 2 3 ಚೈನ್ ಹಾಕ್ಕೊಳ್ಳೋಣ, ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡೋಣ. ಅಂದರೆ ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ಬರುತ್ತೆ. ಈ ಥರ 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 1 2 3 ಚೈನ ಮಾಡ್ಕೋಬೇಕು. 3 ಚೈನ್ ಹಾಕಿಬಿಟ್ಟು ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. 1 2 3 ಚೈನ್ ಮತ್ತು ಇದರೊಳಗಡೆ ಲಾಕ್. ಸೊ ಇದೇ ಥರ ಈ ಒಂದು 5 ಚೈನ್ ಕವರ್ ಆಗೋವರೆಗೂ ಹಾಕೋಬೇಕು. 5 ಚೈನಲ್ಲಿ 5 ಟೈಮ್ ಈ ರೀತಿ 3 ಚೈನ್ ಹಾಕಿ ಲಾಕನ್ನು ಹಾಕಿದ್ದು ಕೂಡ ನಡೆಯುತ್ತೆ. ಇನ್ನೊಂದು ಎಕ್ಸ್ಟ್ರಾ ಹಾಕಿದ್ದು ಕೂಡ ನಡೆಯುತ್ತೆ. ಫಿನಿಶಿಂಗ್ ನೋಡ್ಕೊಳ್ಳಿ, ಕರೆಕ್ಟಾಗಿ 5ಅಲ್ಲೇ ಫಿನಿಶಿಂಗ್ ಚೆನ್ನಾಗಿ ಆಯಿತು ಅಂದರೆ 5 ಸಾಕು. ಇಲ್ಲ ಇನ್ನೂ ಸ್ವಲ್ಪ ಫಿನಿಶಿಂಗ್ ನಮಗೆ ಇನ್ನೂ ಸ್ವಲ್ಪ ಬೇಕು ಅಂತಂದರೆ ಈಗ ಇಷ್ಟು ಲಾಕ್ ಮಾಡೋದೊಟ್ಟಿಗೆ ಮತ್ತು ಇದು ಫ್ಲವರ್ ಥರ ನೀಟಾಗಿ ಈ ಥರ ಸ್ಪ್ರೆಡ್ ಆಗುತ್ತೆ, ನೀಟಾಗಿ ಕಾಣಿಸುತ್ತೆ. ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, 5 ಚೈನ್ಗಳನ್ನ ಹಾಕಿದ್ದೀನಿ ಅಲ್ವಾ, ಸೊ 5 ಟೈಮ್ ಮಾತ್ರ ಚೈನ್ಗಳನ್ನ ಹಾಕಿ ಲಾಕ್ ಮಾಡಿದ್ದೀನಿ. ಸೊ ಲಾಕ್ ಮಾಡೋಕ್ಕೆ ಮುಂಚೆ ಮತ್ತೆ ಅದು ಎಲ್ಲಿ ಬರ್ತಾರೆ ನೋಡಿಕೊಂಡು ಅದ್ರ ಪಕ್ಕಕ್ಕೆ, ತುಂಬ ದೂರ ಬೇಡ, ಪಕ್ಕದಲ್ಲೇ ಮತ್ತೆ ನೀಡಲ್ಲ ಹಾಕಿ ದಾರನ ತೊಗೊಂಡು ಈ ಡಿಸೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ 5 ಚೈನಲ್ಲಿ 5 ಪಿಕಾಟ್ ಥರ ಈ ರೀತಿ ಮಾಡ್ಕೊಂಡು ಹೋಗಬೇಕು. ಪುಟ್ಟದಾದಂಥ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಕೂಡ ಅಷ್ಟೇ ತುಂಬ ನೀಟಾಗಿ ಬರುತ್ತೆ. ಸೊ ಅನಿಸುತ್ತೆ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಫಸ್ಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ರೆಗ್ಯುಲರಾಗಿ ಹಾಕ್ಸ್ಕೊಳ್ಳುವಂಥ ಕಸ್ಟಮರ್ಗೆ ಅವರು ಕೂಡ ಅಷ್ಟೇ ಏನು ಮಾಡ್ತಾರೆ ಅಂದರೆ, ಯಾವುದಾದ್ರೂ ಒಂದು ಸತಿ ನೋಡಿ ಹಾಕಿಬಿಡಿ ನೀವೇ ಅಂತ ನಮ್ಮೇಲೆ ಬಿಟ್ಟೋದಾಗ ನಮಗೊಂದು ಕನ್ಫ್ಯೂಷನ್ ಇರುತ್ತೆ ಯಾವ ಥರ ಡಿಸೈನ್ಗಳ ಹಾಕಬೇಕು ಅಂತಂದರೆ. ಸೊ ಆ ಥರ ನಿಮಗೆ ರೆಗ್ಯುಲರ್ ಆಗಿರುವಂಥ ಕಸ್ಟಮರ್ಸ್ರಿಗೆ ಏನಾದರೂ ಡಿಸೈನ್ ಹುಡುಕ್ತಾ ಇದ್ದರೆ ಈ ಡಿಸೈನ್ ಅಂತ ಟ್ರೈ ಮಾಡಿ. ಇವತ್ತು ಕೂಡ ಅಷ್ಟೇ ತುಂಬ ರೆಗ್ಯುಲರಾಗಿ ಹಾಕ್ಸ್ಕೊಂಡಿರೋರು ನೀವೇ ಚೇಂಜ್ ಮಾಡಿ ನೀವೇ ನೋಡಿ ಹಾಕಿ ಅಂತಂದರೆ ನಮಗಂತೂ ಕಷ್ಟ ಆಗುತ್ತೆ. ಅವರಾಗಿ ಸೆಲೆಕ್ಟ್ ಮಾಡ್ಕೊಂಡು ಹೋದ್ರಂತೂ ಪರವಾಗಿಲ್ಲ, ಅವ್ರು ಹೇಳಿದ್ದನ್ನ ಹಾಕ್ಬಿಡ್ಬೋದು. ಬಟ್ ನಮ್ಮ ಮೇಲೆ ಬಿಟ್ಟಾಗ ಸ್ವಲ್ಪ ಡಿಸೈನ್ಗಳನ್ನ ಹುಡುಕಿ ಹಾಕೋದು ಒಂದು ಯೋಚನೆ ಮಾಡೋದೇ ಒಂದು ಸ್ವಲ್ಪ ಟೈಮ್ ಹಿಡಿದ್ಬಿಡುತ್ತೆ. ಸೊ ಇವತ್ತು ಅಷ್ಟೇ ಅಂಥದ್ದೇ, ಇದನ್ನು ಯೋಚನೆ ಮಾಡಿ ಹಾಕೋದಕ್ಕೆ ನಾನು 2 ಡೇಸ್ ತೊಗೊಂಡೆ ಯಾವ್ದು ಹಾಕಬೇಕು ಅಂತ. ಸೊ ಫೈನಲ್ ಆಗಿ ಈ ಡಿಸೈನ್ ಅವ್ರಿಗೆ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಫಿನಿಶಿಂಗ್ ಕೂಡ ಲಾಸ್ಟಲ್ಲಿ ನೀವು ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಅವರು ಒಂದು 350 ಒಳಗಡೆ ಇರಲಿ ಅಂತ ಹೇಳಿದ್ದಕ್ಕೆ ನಾನು ಈ ಥರ ಒಂದು ಸಿಂಪಲ್ ಆಗಿರುವಂಥ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಮತ್ತೆ 5 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಮತ್ತೆ ನಾನು 3 ಚೈನ ಮಾಡಿಕೊಂಡು
ಈ 3 ಚೈನ್ ಈ 5 ಚೈನಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 3 ಚೈನ್ ಹಾಕೋಬೇಕು, ಈ 3 ಚೈನ್ ಈ 5 ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ಸೊ 5 ಟೈಮ್ ಈ ರೀತಿ ಮಾಡಿಕೊಂಡು ಫಿನಿಶಿಂಗ್ ಅನ್ನೋದು ಮಾಡ್ಕೋಬೇಕು. ಮತ್ತು 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿ ಮಾಡ್ತಾ ಇದ್ದೀನಿ. ಮತ್ತು 3 ಚೈನ್ ಹಾಕ್ಕೊತಾ ಇದ್ದೀನಿ. ಈ ವಾರೆಲ್ಲ ಸ್ವಲ್ಪ ಸಿಂಪಲ್ ಆಗಿರೋ ಡಿಸೈನೇ ತೋರಿಸ್ತಾ ಇದ್ದೀನಿ, ಯಾಕಂದರೆ ಅವ್ರದ್ದೇ ಆಗಿರುತ್ತೆ ಸೀರೆ, ಅವ್ರದ್ದೇ ಆಗಿರೋದ್ರಿಂದ ನನಗೂ ಕೂಡ ಸ್ವಲ್ಪ ಡಿಸೈನ್ ಸಿಂಪಲ್ಲಾಗಿ ಹುಡುಕಿದ್ದೀನಿ. ತುಂಬ ಸಿಂಪಲ್ ಡಿಸೈನು. ಖಂಡಿತವಾಗ್ಲೂ ವೀಡಿಯೋನ ಸ್ಕಿಪ್ ಮಾಡಿಕೊಂಡೆ ನೋಡಿ. ಹಾಗೆ ಯಾರಾದರೂ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ಹಾಕುವಂಥ ಡಿಸೈನ್ಸು ನಿಮಗೆ ನೋಟಿಫಿಕೇಷನ್ನು ಫಸ್ಟ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ಮತ್ತೆ 5 ಟೈಮ್ ಈ ರೀತಿ ಚೈನ್ಸನ್ನು ಹಾಕಿಬಿಟ್ಟು ಮತ್ತೆ ಪಲ್ಲುಗೆ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ಪಕ್ಕದಲ್ಲಿನ ಒಂದು ಲಾಕ್, ಪಕ್ಕಕ್ಕೆ ಇನ್ನೊಂದು ಲಾಕ್. ನಾನು ಬಂದು ಈ ಡಿಸೈನ್ಗೆ ಒಂದು 3 ಆಚೆಗಳನ್ನ ಹತ್ತದಲ್ಲಿ ಹಾಕಿಬಿಟ್ಟು ಕುಚ್ಚು ಕಟ್ಟೋದಕ್ಕೆ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. ಸೊ ಡಿಸೈನ್ ಈ ಥರ ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಈ ಥರ 2 ಲಾಕನ್ನು ಹಾಕೋಬೇಕು. 2 ಲಾಕ್ ಹಾಕಿದ ತಕ್ಷಣವೇ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಈಗ ಬೀಡ್ಸ್ನ ತೊಗೊಂಡಿದ್ದೀನಿ. ಸಿಂಪಲ್ ಡಿಸೈನು, ಸ್ವಲ್ಪ ದೊಡ್ಡದಾಗಿ ಬೀಡ್ಸ್ ಇದ್ದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಅನ್ನೋದು ಕಾಣಿಸುತ್ತೆ. ಇದು ಕೂಡ ಅಷ್ಟೇ, ಒಂದು ಬೀಡ್ಸನ್ನು ಹಾಕಿಬಿಟ್ಟು ಎಲ್ಲ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕನ್ನು ಮಾಡಿ ಆಮೇಲೆ 1 2 3 4 5 ಚೈನ ಹಾಕ್ಕೋಬೇಕು. 5 ಚೈನ್ ಹಾಕಿ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಫಸ್ಟ್ ಇಲ್ಲಿ 2 ಲಾಕ್ ಹಾಕಿದ್ದೀವಲ್ವ, ಈ ಲಾಕಲ್ಲಿ ಮತ್ತೆ ನೀಡನ್ನು ಹಾಕಿ ರಿವರ್ಸಲ್ಲಿ ಚೈನ್ಸನ್ನು ಹೇಳ್ಕೋಬೇಕು. ರಿವರ್ಸಲ್ಲಿ ಚೈನ ಎಳ್ಕೊಂಡು ಲಾಕನ್ನು ಮಾಡ್ಕೊಬಿಟ್ಟು 1 2 3 ಚೈನ ಹಾಕ್ಕೊಂಡು ಈ 3 ಚೈನ್ ಈ 5 ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು 1 2 3 ಚೈನ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್ 2 ಸತಿ ಆಯಿತು. ಇದು ಬಂದು 3, ಇದು ಬಂದು 4, ಇದು ಬಂದು 5. ಸೊ 5 ಟೈಮ್ ಈ ರೀತಿ 3 ಚೈನ ಹಾಕಿಬಿಟ್ಟು ಲಾಕನ್ನು ಮಾಡ್ಕೋಬೇಕು. ಮತ್ತು ಈಗ ಇದನ್ನು ಡಿಸೈನ ಲಾಕ್ ಮಾಡ್ತಾಯಿದ್ದೀನಿ ಪಲ್ಲುಗೆ. ಲಾಕನ್ನು ಹಾಕಿದ ಮೇಲೆ ನೋಡಿ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡ್ಕೊಳ್ಳೋಣ. ಲಾಕನ್ನು ಹಾಕಿಬಿಟ್ಟು ಮತ್ತು 1 2 3 4 ಚೈನ್ಸನ್ನ ಮಾಡ್ಕೊಂಡಿದ್ದೀನಿ. 4 ಚೈನ್ನ ಮಾಡಿಕೊಂಡು ಈ 4 ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್, ಮತ್ತು ಇಲ್ಲಿ ಕೂಡ ಡಬಲ್ ಲಾಕ್, ಮತ್ತು 4 ಚೈನ್ ಹಾಕಿ ಡಬಲ್ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೊಳ್ಳೋಣ. ಮತ್ತು ಒಂದು ಫ್ಲವರ್ ಪ್ಲೇನ್ ಗೋಲ್ಡ್ ಕಲರ್ ಬೀಡ್ಸನ್ನ ಹಾಕ್ತಾಯಿದ್ದೀನಿ. ಮತ್ತು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಬೀಡ್ ಲಾಕ್ ಮಾಡಿಲ್ಲ, ಡೈರೆಕ್ಟಾಗಿ ಪಲ್ಲುಗೆ ಬೀಡ್ ಲಾಕ್ನ ಮಾಡ್ಕೊಂಡಿದ್ದೀನಿ. ಸೊ ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ 5 ಚೈನ್ಸನ್ನ ಮಾಡ್ಕೋಬೇಕು. 5 ಚೈನ್ನ ಮಾಡಿಕೊಂಡು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ಸೊ 5 ಚೈನು ಕರೆಕ್ಟಾಗಿ ಈ ಒಂದು ಬೀಡ್ಸ್ಗೆ ಕವರ್ ಆಗುತ್ತೆ. ಇನ್ನು ಸ್ವಲ್ಪ ನಿಮಗೆ ಅಗಲವಾಗಿ ಬೇಕು ಅಂದರೆ ಹಾಫ್ ಡಬಲ್ ಕ್ರೋಶೆ ಕೂಡ ಮಾಡಿಕೊಂಡು ಈ ಡಿಸೈನ ನೀವು ಟ್ರೈ ಮಾಡ್ಕೋಬೋದು. ಸೊ ಈ ಥರ ಪುಟ್ಟದಾದಂಥ ಫ್ಲವರ್ಸ್ ಇದ್ದರೆ ಡಿಸೈನ್ ಲುಕ್ ಚೆನ್ನಾಗಿ ಬರುತ್ತೆ. ಮತ್ತು 3 ಚೈನ ಹಾಕ್ಕೊತಾ ಇದ್ದೀನಿ. ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇದೇ ರೀತಿ ಡಿಸೈನ ಕಂಟಿನ್ಯೂ ನೀವು ಹಾಕ್ಕೋಬೇಕು. ಸೊ ಈಗ 3ನೇ ಫ್ಲೇವರ್ ಕೂಡ ರೆಡಿ ಮಾಡಿದ್ದೀನಿ. ಇದು ಕೂಡ ಕಂಪ್ಲೀಟಾಗಿ ಹಾಕಿಬಿಟ್ಟು ಈ ಥರ ಲಾಕನ್ನು ಮಾಡಿಕೊಂಡು ಇಲ್ಲಿ ಕೂಡ ನೀವು ಡಬಲ್ ಲಾಕ್ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಕೂಡ ನಾನಿಲ್ಲಿ ಡಬಲ್ ಲಾಕನ್ನು ಹಾಕಿದ್ದೀನಿ. ಸೊ ಮತ್ತೆ ಈಗ 4 ಚೈನ ಹಾಕ್ಕೊಳ್ಬೇಕು. 4 ಚೈನ ಹಾಕ್ಕೊಂಡು ಈ 4 ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆಲ್ಲ ಮತ್ತು ಇದಕ್ಕೂ ಕೂಡ ಡಬಲ್ ಲಾಕ್. ಸೊ ಇದೇ ರೀತಿಯಾಗಿ ಕಂಪ್ಲೀಟಾಗಿ ನೀವು ಸೀರೆ ಫುಲ್ ಡಿಸೈನ್ನ ಹಾಕ್ಕೊಂಡು ಹೋಗಬೇಕು. ಬೀಡ್ಸ್ ಬೇಕಿದ್ದರೆ ನಿಮಗೆ ಚೇಂಜಸ್ನ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಹೆವಿಯಾಗಿ ಕಾಣಲಿ ಅಂತ ಹೇಳೋಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಸ್ವಲ್ಪ ಇದಕ್ಕಿಂತ ಚಿಕ್ಕ ಸೈಜಲ್ಲಿ ಕೂಡ ಸಿಗುತ್ತೆ, ಚಿಕ್ಕ ಸೈಜಲ್ಲಿ ಕೂಡ ನೀವು ತೊಗೊಳ್ಬೋದು. ಇಲ್ಲಾಂದರೆ ಫ್ಲವರ್ ಬೀಡ್ಸ್ ಕೂಡ ನೀವು ತೊಗೋಬೋದು. ಪರ್ಫೆಕ್ಟಾಗಿ ಇದಕ್ಕೆ ಮ್ಯಾಚ್ ಅಂದರೆ ಈ ಥರ ಬೀಡ್ಸ್ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ನಿಮ್ಮ ಟೇಸ್ಟ್ ತಕ್ಕಂಗೆ ಹಾಗೆ ನಿಮ್ಮ ಐಡಿ ತಕ್ಕಂಗೆ ಬೀಡ್ಸ್ಗಳನ್ನ ನಿಮ್ಮ ಇಷ್ಟ ತಕ್ಕಂಗೆ ಬೀಡ್ಸ್ಗಳನ್ನ ಹಾಕಿ ಈ ಡಿಸೈನ ನೀವು ಟ್ರೈ ಮಾಡ್ಕೋಬೋದು. ಸೊ 3 ಆಚನ್ನು ಹಾಕಿಬಿಟ್ಟು ಕುಚ್ಚು ಕಟ್ಟೋದಕ್ಕೆ ಇಲ್ಲಿ ನಾನು 4 ಚೈನ್ ಅನ್ನೋದು ಹಾಕಿದ್ದೀನಿ. ನಿಮ್ಗೆ ಏನಾದರೂ ಬೇಕಿದ್ರೆ ಕುಚ್ಚು ಹತ್ರ ಬೇಕಿದ್ದರೆ 2 ಆಚನ್ನ ಹತ್ತದಲ್ಲಿ ಹಾಕಿಬಿಟ್ಟು ಚೈನ್ನ ಮಾಡಿಕೊಂಡು ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಒಂದೊಂದು ಆಚನ್ನು ಹಾಕ್ಕೊಂಡು ನಮಗೆ ಕುಚ್ಚು ಹತ್ತದಲ್ಲಿ ಒಂಥರ ಬೇಬಿ ಕುಚ್ಚು ಬೇಕು ಅನ್ನೋಂಗಿದ್ರೆ
ನೀವು ಒಂದೊಂದು ಹಚ್ಚನ್ನು ಹಾಕ್ಕೊಂಡು ಕೂಡ ಕುಚ್ಚಿಗೆ ಚೈನ್ ಅನ್ನೋದು ಮಾಡಿಕೊಂಡು ಕುಚ್ಚು ಕಟ್ಕೋಬೋದು. ಸೊ ಆ ಥರ ಡಿಸೈನ್ನ ನೀವು ಹಾಕೊಳ್ಳೋಂಗಿದ್ರೆ ಸ್ವಲ್ಪ ಪ್ರೈಸನ್ನು ಜಾಸ್ತಿ ತೊಗೊಳ್ಳಿ. ಯಾಕಪ್ಪ ಅಂದರೆ ಕುಚ್ಚು ಹತ್ತಿರದಲ್ಲಿ ಬರುತ್ತೆ, ಡಿಸೈನ್ ಕೂಡ ತುಂಬ ಹತ್ತಿರದಲ್ಲಿರುತ್ತೆ, ನೋಡೋದಕ್ಕೆ ಸಖತ್ತಾಗಿ ಕೂಡ ಕಾಣಿಸುತ್ತೆ. ಬಟ್ ನನಗೆ 350 ಪ್ರೈಸಲ್ಲಿ ಹೇಳೋದ್ರಿಂದ ನಾನು ಸ್ವಲ್ಪ 3 ಆಚನ್ನು ಈ ರೀತಿ ಹಾಕಿಬಿಟ್ಟು ಕುಚ್ಚಿಗೆ ಚೈನ್ ಅನ್ನೋದು ನಾನು ಮಾಡ್ಕೊಂಡಿದ್ದೆ. ನೋಡಿ ನಿಮ್ಮ ಕೆಲವೊಂದು ಪ್ಲೇಸಸ್ ಮೇಲೆ ಡಿಪೆಂಡ್ಗಳಿರುತ್ತೆ ಅಲ್ವಾ, ಕೆಲವೊಂದು ಸತಿ ಕೊಡ್ತಾರೆ, ಕೆಲವೊಂದು ಸಲ ಕೊಡಲ್ಲ. ನೋಡ್ಕೊಂಬಿಟ್ಟು ನಿಮ್ಮ ಒಂದು ಬಿರ್ಗೆ ತಕ್ಕಂಗೆ ನೋಡಿಕೊಂಡು ನಿಮ್ಮ ಕಸ್ಟಮರ್ನ ನೋಡ್ಕೊಂಬಿಟ್ಟು ಪ್ರೈಸ್ಗಳನ್ನ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸೊ ಫೈನಲ್ ಆಗಿ ಕುಚ್ಚು ಕಟ್ಬಿಟ್ಟು ಲುಕ್ ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕಂಪ್ಲೀಟಾಗಿ ಡಿಸೈನ್ ಎಲ್ಲ ಹಾಕಿದ ಮೇಲೆ ಡಿಸೈನಿನ ಲುಕ್ ಬಂದು ನೋಡಿ ಈ ಥರ ಬರುತ್ತೆ. ಮತ್ತೆ ಒಂದು ಸತಿ ಹೇಳ್ತಾ ಇದ್ದೀನಿ, ಇಲ್ಲಿ ನಾನು ಬೀಡ್ಸ್ನ ಮತ್ತೆ ಚೇಂಜ್ ಮಾಡಿದೆ. ಯಾಕಂದರೆ ಆ ಸೀರೆಗೆ ಹಾಕಿದ್ದೆ, ನೀನು ತೋರಿಸಿದ್ದೀನಿ. ಬಟ್ ಈ ಸೀರೆಗೆ ಆ ಬೀಡ್ಸ್ ಸ್ವಲ್ಪ ಕಡಿಮೆ ಬರುತ್ತೆ ಅಂತ ಹೇಳ್ಬಿಟ್ಟು ಮಿಡ್ಲಲ್ಲಿ ಸೇಮ್ ಸೈಜ್ ಇದೆ, ಬೇರೆ ದೊಡ್ಡ ಸೈಜ್ ಏನು ಸ್ಮಾಲ್ ಏನಲ್ಲ, ಸೇಮ್ ಸೈಜು ಪ್ಲೇನ್ ಬೀಡ್ಸನ್ನ ಹಾಕಿದ್ದೀನಿ. ಸ್ಯಾರಿ ಕಂಪ್ಲೀಟಾಗಿ ಮಿಡ್ಲಲ್ಲಿ ಬಂದು ಈ ಥರ ಪ್ಲೇನ್ ರೌಂಡ್ ಶೇಪ್ ಬೀಡ್ಸನ್ನು ಚೇಂಜ್ ಮಾಡಿಬಿಟ್ಟು ನಾನು ಹಾಕಿದ್ದೀನಿ. ಅದು ಕೂಡ ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡುತ್ತೆ. ಆ ಕಡೆ ಈ ಕಡೆ ಡಿಸೈನ್ ಇರುವಂಥ ಬೀಡ್ಸು, ಮಧ್ಯದಲ್ಲಿ ಪ್ಲೇನ್ ಬೀಡ್ಸು, ಇದು ರೀತಿ ಒಂದು ರೀತಿ ಚೆನ್ನಾಗಿ ಡಿಫ್ರೆಂಟಾಗಿ ಬಂದಿದೆ ಈ ಒಂದು ಡಿಸೈನ್ಗೆ ಹಾಗೆ ಈ ಸೀರೆಗೆ ಅಂತ ಹೇಳ್ಬೋದು. ಒಂದೇ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್, ಇದು ತುಂಬಾ ಚೆನ್ನಾಗಿ ಬರುತ್ತೆ, ನೀಟ್ ಫಿನಿಶಿಂಗ್ ಆಗಿ ಬಂದಿದೆ. ಸ್ಮಾಲ್ ಡಿಸೈನು, ಪುಟ್ಟ ಫ್ಲೇವರ್ ಬರುತ್ತೆ. ಸೊ ಕಂಪ್ಲೀಟಾಗಿ ಒಂದೇ ಕಲರಲ್ಲಿ ವರ್ಕ್ ಮಾಡಿದ್ದೀನಿ. ಇದಕ್ಕೂ ಕೂಡ ಅಷ್ಟೇ, ಕುಚ್ಚು ಕೂಡ ಒಂದೇ ಕಲರಲ್ಲಿ ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಫೈನಲ್ ಲುಕ್ಕು ನೋಡ್ಬೋದು ನೀವು, ಈ ಥರ ಬಂದಿದೆ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ 300ಇಂದ 350ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ಸೊ ಫಸ್ಟಲ್ಲಿ ನೋಡಿ ಈ ಥರ ಬಂದಿದೆ. ಸೊ ಲಾಸ್ಟಲ್ಲಿ ಬಂದುಬಿಟ್ಟು ಇನ್ನೊಂದು ಆಚ್ ಬರ್ತಿತ್ತು, ಬಟ್ ಬೇಡ ಅಂತ ಹೇಳ್ಬಿಟ್ಟು ನಾನು ಚೈನ್ ಹಾಕಿಬಿಟ್ಟು 2 ಕುಚ್ಚನ್ನು ಅನ್ನೋದು ಹಾಕಿದ್ದೀನಿ. ಸೊ ಫಿನಿಶಿಂಗ್ ಬಂದು ಈ ಥರ ಬರುತ್ತೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.